ಕುಡಿದ್ರೆ ಎಂತ ಮಾಡಿ ಗೊತ್ತಾ, ಸರಿ ತಿನ್ನಬೇಕು. ನನ್ನಲ್ಲಿ ಒಬ್ಬ ಕೆಲಸಕ್ಕಿದ್ದ, ಮೊದಲು ನಾನು ಬ್ಯಾಂಗ್ಳೂರಲ್ಲಿ ಮೆಸ್ ಮಾಡ್ತಿರುವಾಗ ಒಬ್ಬ ಕೆಲಸಕ್ಕಿದ್ದ, ಜಯಕರ ಅಂತ. ಪಾಪ ಅವನೀಗ ತೀರಿ ಹೋಗಿದ್ದಾನೆ. ಅವನು ಮಾರ್ರೆ ಎಂತ ಡ್ರೈ ಕುಡಿಯೋದು ಗೊತ್ತುಂಟ, ತೊಟ್ಟೆ ಅದಿದೆಲ್ಲ ಮೊದಲು ಇತ್ತಲ್ಲ ತೊಟ್ಟೆ ಎಲ್ಲ ಡ್ರೈ ಕುಡಿಯೋದು ಮಾರ್ರೆ. ನಾನು ಹೇಳಿದು, ಓ ದೇವರೇ, ಜಯಕರ ಕುಡಿಬೇಡ ಮಾರೆ, ಅಷ್ಟು ಡ್ರೈ ಕುಡಿಬೇಡ, ನೀರು ಹಾಕು. ಎಂಚಿನಲ್ಲ ಆಪುಜಿದೆ ಅಂತ ಹೇಳ್ತಾನೆ ನನಗೆ. ನಾನು ಚಿಕ್ಕದರ ಒಟ್ಟಿಗೆ ಇದ್ದವರಲ್ಲ ನಾವು, ನೆರೆಕರೆಯವರು. ಎಂಚಿನಲ್ಲ ಆಪುಜಿದೆ, ಯಾವ ಬರ್ಪೆದೆ ಅಂತ ಹೇಳುದು ಅವನು ನನಗೆ. ಮತ್ತು ಅವನು ಎಷ್ಟು ಊಟ ಮಾಡ್ತಾನೆ ಗೊತ್ತು, ಅರ್ಧ kg ಅಕ್ಕಿದು ಊಟ ಮಾಡ್ತಾನೆ ಮಾರ್ರೆ. ಹಾಗೆ ಬದುಕಿದ, ತುಂಬ ವರ್ಷ ಬದುಕಿದ, ಏನಾಗಲಿಲ್ಲ. ಅರ್ಧ kgದ ಅನ್ನ ಊಟ ಮಾಡ್ತಾನೆ ಅಷ್ಟು ಕುಡಿದ್ರೆ. ತೊಟ್ಟೆ ಬರ್ತಿತ್ತಲ್ಲ ಅವಾಗ, ತೊಟ್ಟೆ ಅಂದರೆ ಅದು ತೊಟ್ಟೆಯಲ್ಲಿ ಬರ್ತಿತ್ತಲ್ಲ ಗಂಗಸರ ಶರಾಬ್, ಅದು ಹಾಗೆ ಅದನ್ನು ಕುಡಿದು ಸಹ ಅವನು ಸಾಯಲಿಲ್ಲ. ಅವನು ಸತ್ತದ್ದು ಹೇಗೆ ಗೊತ್ತಾ, ಪಾನ್ ಪರಕ್ ಬರ್ತಿತ್ತಲ್ಲ, ಪಾನ್ ಪರಕ್, ಅದೊಂದು 10 ತೊಟ್ಟೆ ಹಾಕೋದು ಬಾಯಿಗೆ, 10 ತೊಟ್ಟೆ ಹಾಕಿ ಬಾಯಿಗೆ. ಅದು ಅದರ ಪೌಡರ್ ಉಂಟಲ್ಲ, ಪೌಡರು ಇಲ್ಲಿ ಗಂಟ್ಲಲ್ಲಿ ಸಿಕ್ಕಿ, ಇದು ಗಂಟ್ಲೊಳಗೆ ಇದರೊಳಗೆ ಸಿಕ್ಕಿ, ಅದು ಹುಡಿ ದಪ್ಪಾಗಿ, ಅದು ಅವನಿಗೆ ಉಸಿರಾಡಲಿಕ್ಕಾಗಲಿಲ್ಲ. ಹಾಗೆ ಅದು ಸತ್ತದು, ಪಾನ್ ಪರಕ್ ತಿಂದು ಸತ್ತದು. ಗೊತ್ತುಂಟಾ ಎಷ್ಟೆಷ್ಟು ಈಗ ಸಾಗಿನ ಜನಗಳು. ಏನಿಲ್ಲ, ಊಟ ಸಮೇತ ಬಾಯಿಗೆ ಹಾಕೋದಿಲ್ಲ, ಅದನ್ನೊಂದು ಬಾಯಿಗೆ ಹಾಕ್ತಾರೆ. ಒಂದು ವಿಟಮಿನ್ ಹಾಕಿದಾಗೆ, ವಿಟಮಿನ್ ತಿಂದಾಗೆ ತಿಂತಾರೆ. ಅದನ್ನು ಭಯ ಸಹ ಆಗ್ತದೆ ಮನುಷ್ಯರದೆಲ್ಲ ನೋಡುವಾಗ. ಯಾರಿಗೆ ಬುದ್ಧಿ ಹೇಳಿದ ಯಾರು ಸಹ ಕೇಳ್ತಾರ?